ಹಾಯ್ ಹಲೋ ವಿದ್ಯಾರ್ಥಿಗಳೇ, ನಾಳೆ ನಿಮಗೆ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ ನಡೀತಾ ಇದೆ. ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುವಂಥದ್ದು 2023ರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಂತಹ ಮೇನ್ ಆನ್ಸರ್ ಬುಕ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಕೌಂಟೆನ್ಸಿ. ಸೊ ಮೇನ್ ಆನ್ಸರ್ ಬುಕ್ಕು 40. ಸೊ ನಂಬರ್ ಆಫ್ ಯೂಸರ್ಸ್ ಪೇಜಸ್ 23 ಪೇಜಸ್ನ ಯೂಸ್ ಮಾಡಿರುವಂಥದ್ದು. ಹಾಗೆಯೇ ನೀವಿಲ್ಲಿ ನಂಬರ್ನ ಗಮನಿಸ್ತಾ ಇರ್ಬೋದು ನೋಡಿ, ಎಲ್ಲದು ಕೂಡ ರೀಚೆಕ್ ಆಗಿರುವಂಥದ್ದು ಗ್ರೀನ್ ಮಾರ್ಕಲ್ಲಿ. ಸೊ ಹಾಗಾದರೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಕೌಂಟೆನ್ಸಿಲಿ? ಓ ಮೈ ಗಾಡ್, 100ಗೆ 100 ಮಾರ್ಕ್ಸ್ ಬಂದಿದೆ. ಹಾಗಾದರೆ ಅಕೌಂಟೆನ್ಸಿನಲ್ಲಿ ಈ ಮಗು ಯಾವ ರೀತಿಯಾಗಿ ಮಾಡಿದೆ ಅನ್ನೋದನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ, ನೋಡ್ತಾ ಹೋಗ್ತಾ ಇರ್ತೀನಿ. ನೀವು ಕೂಡ ಇದೇ ರೀತಿಯಾಗಿ ಅಟ್ಲೀಸ್ಟ್ ಬರೆಯೋದಕ್ಕೆ ಟ್ರೈ ಮಾಡಿ. ಸೊ 100% ನಿಮಗೆ ಒಳ್ಳೆ ಮಾರ್ಕ್ಸ್ ಅಂತೂ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ಸೊ ಪಾರ್ಟ್ ಎನಲ್ಲಿ ನೋಡಿ ಬರೀ ಆನ್ಸರ್ಸ್ ಮಾತ್ರ ಬರೆದಿರುವಂಥದ್ದು. ಸೊ ಆನ್ಸರ್ಸ್ ಮಾತ್ರ ಬರೆದಿರೋದ್ರಿಂದ 5 ಮಾರ್ಕ್ಸ್. ಓಕೆ, ಅದರಲ್ಲೂ ಕೂಡ 5 ಮಾರ್ಕ್ಸ್. ಇನ್ನು ಸೆಕೆಂಡ್ ಮೇನಲ್ಲೂ ಅಷ್ಟೇ. ಸೊ 5 ಮಾರ್ಕ್ಸ್ ಅದೇ ರೀತಿಯಾಗಿ ಆನ್ಸರ್ಸ್ ಮಾಡಿದೆ. ಸೊ ಆ ಪೇಜಲ್ಲಿ ಟೋಟಲ್ ನೋಡಿ ಯಾವ ರೀತಿ ಆಗ್ತಾರೆ ಅಂದರೆ ಅಂಕಗಳು ಮಾರ್ಕ್ಸ್ ಟೋಟಲಾಗಿ 10 ಮಾರ್ಕ್ಸ್ ಅಂಥೇಳಿ ಆ ಪೇಜ್ ತಲೆ ಸೈಡಲ್ಲಿ ನಿಮಗೆ ಎಂಟ್ರಿ ಮಾಡ್ತಾರೆ. ಇನ್ನು ಥರ್ಡ್ ಮೇನಲ್ಲಿ ಮ್ಯಾಚ್ ದ ಫಾಲೋಯಿಂಗು ಕೂಡ ಇರುವಂಥದ್ದು ನೋಡಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಎಲ್ಲವೂ ಕೂಡ ಕರೆಕ್ಟ್ ಆಗಿರುವಂಥದ್ದು. ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ಎ ಭಾಗ, ಇನ್ನೊಂದು ಬಿ ಪಾರ್ಟ್. ಸೊ ಆ ಕ್ವಶನ್ನು ಮತ್ತು ಆನ್ಸರ್ಸ್ ಎರಡೂ ಕೂಡ ಸೊ ಬರೆದಿರೋದ್ರಿಂದ ಸೊ ನೀವು ಕೂಡ ಅದೇ ರೀತಿಯಾಗಿ ಬರೀರಿ. ಇನ್ನು 4th ಮೇನಲ್ಲಿ ನೋಡ್ತಾ ಹೋಗ್ಬೋದು. 4th ಮೇನಲ್ಲಿ ವಿದ್ಯಾರ್ಥಿಗಳೇ ಸೊ ಒನ್ ವರ್ಡ್ ಆನ್ಸರ್ಸು ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿಯಾಗಿ ಬರೆದಿದ್ದಾರೆ ಅಂತ ಹೇಳಿ. ಸೊ ಟೋಟಲ್ ಪ್ರತಿ ಪುಟದ ಒಟ್ಟು ಅಂಕಗಳು ಕೂಡ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಇನ್ನು ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸು. ಸೊ ನೋಡಿ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಪಾಯಿಂಟ್ ವೈಸ್ ಬರೆದಿದೆ. ಸೊ ಪಾಯಿಂಟ್ ವೈಸ್ ಬರೆದಿರೋದ್ರಿಂದ 2 ಮಾರ್ಕ್ಸ್ ಕ್ವಶನ್ಸು 2 ಅಂಕಗಳನ್ನ ತೆಗೆದುಕೊಂಡಿರೋದ್ರೆ 2 ಮಾರ್ಕ್ಸ್ಗೆ ಕಂಪ್ಲೀಟ್ 2 ಮಾರ್ಕ್ಸ್ನ ತೆಗೆದುಕೊಂಡಿರುವಂಥದ್ದು ವಿದ್ಯಾರ್ಥಿಗಳೇ. ಸೊ ಇನ್ನು ಅದೇ ರೀತಿಯಾಗಿ ನೆಕ್ಸ್ಟು ನೋಡ್ತಾ ಹೋಗೋಣ. ಪಾರ್ಟ್ ಸಿನಲ್ಲಿ ಪ್ರಾಬ್ಲಮ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. 6th ಮೇನು ಸೊ 25th ಕ್ವಶನ್ನು ನೋಡಿ. ಪ್ರಾಬ್ಲಮ್ಸ್ ನಿಧಾನವಾಗಿ ನಾನು ನಿಮಗೆ ಸ್ಕ್ರೋಲ್ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಟೇಬಲ್ಸ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಯಾವ ರೀತಿಯಾಗಿ ಕ್ವಶನ್ಸ್ ಬರೆದು ಜೊತೆಗೆ ಆನ್ಸರ್ಸು ಬರೆದು ಅದನ್ನು ಸಾಲ್ವ್ ಮಾಡಿದ್ದಾರೆ ಅಂತ ಹೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ 6ಕ್ಕೆ 6 ಅಂಕಗಳನ್ನು ತೆಗೆದುಕೊಂಡಿರೋದು 6 ಮಾರ್ಕ್ಸ್ ಕ್ವಶನ್ಸು. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಸೆಕೆಂಡ್ 26 ಕ್ವಶನ್ನ ನೀವು ಗಮನಿಸ್ಬೋದು ನೋಡಿ. 26ಕ್ಕೆ 26 ಮಾರ್ಕ್ಸ್ ತೆಗೆದಿರುವಂಥದ್ದು ವಿದ್ಯಾರ್ಥಿಗಳೇ. ಸೊ ಇದೇ ರೀತಿಯಾಗಿ ನೀವು ಕೂಡ ಟೇಬಲ್ ಹಾಕ್ಕೊಂಡು ಸೊ ಅಟ್ಲೀಸ್ಟ್ ಇದೇ ರೀತಿಯಾಗಿ ಬರೀತು ಅಂತಂದರೆ ಸೊ 6 ಮಾರ್ಕ್ಸ್ ಅಂತೂ ಗ್ಯಾರಂಟಿ ನಿಮಗೆ ಸಿಗುತ್ತೆ. ಇನ್ನು 12 ಮಾರ್ಕ್ಸ್ನ ಯಾವ ರೀತಿ ಬರೆದಿದ್ದಾರೆ ಅಂಥೇಳಿ ಹಾಗೆ ನೋಡ್ತಾ ಹೋಗೋಣ. 12 ಮಾರ್ಕ್ಸ್ ಕ್ವಶನ್ಸು. ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ವಿದ್ಯಾರ್ಥಿಗಳೇ. ಸೊ 12 ಮಾರ್ಕ್ಸು ಪಾರ್ಟ್ ಡಿನಲ್ಲಿ ನೋಡೋಣ ಯಾವ ರೀತಿಯಾಗಿ ನೋಡಿ ಟ್ಯಾಲಿ ಆಗಿರುವಂಥದ್ದು ಪ್ರತಿಯೊಂದು ಕೂಡ. ಸೊ ಅಸೆಟ್ಟು ಟು ಬ್ಯಾಂಕ್ ಅಕೌಂಟು ಸೊ ಯಾವ ರೀತಿಯಾಗಿ ಬರೆದಿದ್ದಾರೆ. ಸೊ ಇದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ. ಸೊ 100% ನೀವು ಒಳ್ಳೆ ಸ್ಕೋರ್ ಅಂತೂ ಗ್ಯಾರಂಟಿ ನಿಮಗೆ ಸಿಗುತ್ತೆ ನೋಡಿ. 12 ಮಾರ್ಕ್ಸ್ ಗ್ಯಾರಂಟಿ ಬಂದಿದೆ ನೋಡಿ. 12 ಅಂಕಗಳು 12 ಮಾರ್ಕ್ಸ್ ಈಸಿಯಾಗಿ ತೆಗೆದುಕೊಂಡಿರುವಂಥದ್ದು. ಸೊ ನೀವು ಕೂಡ ಅದೇ ರೀತಿಯಾಗಿ ಬರೆಯೋದಕ್ಕೆ ಟ್ರೈ ಮಾಡಿ. ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಬರೆದಿದ್ದಾರೆ ನೋಡಿ, ನೋಡ್ತಾ ಇರ್ಬೋದು ನೀವು. ಇದೇ ರೀತಿಯಾಗಿ ಬರೀತು ಅಂತಂದರೆ ಸೊ ಖಂಡಿತ ನಿಮಗೆ 100ಕ್ಕೆ 100 ಅಂಕಗಳು ಗ್ಯಾರಂಟಿ ಸಿಗುತ್ತೆ. ಇದು ಒಂದು ಪ್ರಾಬ್ಲಮಲ್ಲೂ 12 ಮಾರ್ಕ್ಸ್ ಬಂದಿದೆ. ಯಾಕಂದರೆ 100ಗೆ 100 ಔಟ್ ಆಫ್ ಬಂದಿರೋದ್ರಿಂದ ನಿಮಗೆ ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ. ಜೊತೆಗೆ ಟೋಟಲ್ ಹಿಂಗೆ ಮಾಡಿರುವಂಥದ್ದು ನೋಡಿ ಯಾವ ರೀತಿಯಾಗಿ ಟೋಟಲ್ ಮಾಡಿದ್ದಾರೆ. ಜೊತೆಗೆ ಅಸೆಟ್ಸ್ ಯಾವ ರೀತಿ ಬರೆದಿದ್ದಾರೆ ಪ್ರತಿಯೊಂದನ್ನು ಕೂಡ. ಹಾಗೆಯೇ ಕರೆಂಟ್ ಅಸೆಟ್ಸ್ ಯಾವ ರೀತಿ ಬರೆದಿದ್ದಾರೆ, ಜೊತೆಗೆ ಟೋಟಲ್ ಯಾವ ರೀತಿ ಮಾಡಿದ್ದಾರೆ. ಸೊ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಪಾರ್ಟ್ ಇನಲ್ಲೂ ಅಷ್ಟೇ ನೋಡಿ. ಪಾರ್ಟ್ ಇನಲ್ಲಿ 5 ಮಾರ್ಕ್ಸು. ಸೊ ಜೊತೆಗೆ 5 ಮಾರ್ಕ್ಸ್ ಕ್ವಶನ್ಸು ಜೊತೆಗೆ ಎಕ್ಸ್ಟ್ರಾನೂ ಕೂಡ ಬರೆದಿದ್ದಾರೆ ವಿದ್ಯಾರ್ಥಿಗಳೇ ನೋಡಿ. ಎಕ್ಸ್ಟ್ರಾ ಅಂತ ಬರೆದಿದ್ದಾರಲ್ವಾ. ಸೊ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾರೆ. ನೀವು ಕೂಡ ಎಕ್ಸ್ಟ್ರಾ ಕ್ವಶನ್ಸ್ನ ಬರೀರಿ. ಮಿಸ್ ಮಾಡ್ದೇ ಎಕ್ಸ್ಟ್ರಾ ಕ್ವಶನ್ಸ್ ಬರೆದ್ರೂ ಕೂಡ ನಿಮಗೆ ಒಳ್ಳೆ ಮಾರ್ಕ್ಸು ಗ್ಯಾರಂಟಿ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀರಾ ಅಂತ ಹೇಳಿ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯಾಗಿ ನೀವು ಕೂಡ ಬರೆಯೋದಕ್ಕೆ ಟ್ರೈ ಮಾಡಿ. ಆದರೆ ಎಕ್ಸ್ಟ್ರಾ ಕ್ವಶನ್ಸ್ನು ಕೂಡ ಬರೀರಿ, ಅದಕ್ಕೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ಸೊ ಯಾಕೆ ಅಂತಂದರೆ ಇನ್ ಕೇಸ್ ಒಂದು ಪ್ರಾಬ್ಲಮ್ ತಪ್ಪಾದ್ರೂ ಕೂಡ ನಿಮಗೆ ಅದನ್ನು ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡಿ ನೋಡಿ. ಇಲ್ಲಿನೂ ಕೂಡ ಗಮನಿಸ್ತಾ ಇರ್ಬೋದು. ಸೊ 10 ಮಾರ್ಕ್ಸ್ ಬಂದಿದೆ, ಆದರೂ ಕೂಡ ಅದಕ್ಕೆ ಎಕ್ಸ್ಟ್ರಾ ತಪ್ಪು ಇಲ್ಲಿ ನೋಡಿ. ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ರಾಂಗ್ ಆಗಿದೆ ಟೋಟಲಿಂಗು, ಆದರೂ ಕೂಡ ಅದಕ್ಕೆ ಎಕ್ಸ್ಟ್ರಾ ಹಾಕಿದ್ದಾರೆ. ಸೊ ಎಕ್ಸ್ಟ್ರಾ ಕ್ವಶನ್ಸ್ ಬರೀರಿ. ಸೊ ಎಕ್ಸ್ಟ್ರಾ ಕ್ವಶನ್ಸ್ ಬರೆದ್ರೂ ಕೂಡ ನಿಮಗೆ ಗ್ಯಾರಂಟಿ ಔಟ್ ಆಫ್ ಔಟ್ನ ಆರಾಮ್ಸೆ ನೀವು ತೆಗೆದುಕೊಳ್ಬೋದು ವಿದ್ಯಾರ್ಥಿಗಳೇ. ಓಕೆ, ಸೊ ಇನ್ನೇನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ನಿಮಗೆ ಮುಕ್ತಾಯವಾಗಿದೆ ಅಂತ ಹೇಳಿ ಈ ರೀತಿ ಸೀಲ್ ಹಾಕ್ತಾರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಸೊ ಮಿಸ್ ಮಾಡಿದ್ರೆ ಆ ಸೀಲ್ನು ಕೂಡ ನೀವು ಹಾಕ್ಸ್ಕೊಳ್ಳಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಈಗ ಆಲ್ರೆಡಿ 1 ಮಾರ್ಕ್ ಕ್ವಶನ್ಸ್ MCQ ಕ್ವಶನ್ಸ್ ಎಲ್ಲವನ್ನು ಅಪ್ಲೋಡ್ ಮಾಡಿದರೆ ಮಿಸ್ ಮಾಡಿದ್ರೆ ನೋಡಿ ನಮ್ಮ ಒಂದು ಪುನರ್ವೇಶ ಸಂಸ್ಕಾರ ಚಾನಲ್ಗೆ ಭೇಟಿ ಕೊಟ್ಟು ನಮಸ್ಕಾರ.